ಕೂಡ ಮತ್ತೆ ಅನಂತರ ಬಂದಂಥ ವಿಷಯ ಅಂತ ಹೇಳಿದರೆ, ಅಲ್ಲಿ ಬಂಟಕ್ಕೆ ಕಟ್ಟಿದಂತಹ ಹುಡುಗ ಅವನು ನಮ್ಮ ಸಮುದಾಯದವನಲ್ಲ, ಅವನು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವನು. ಕಾಂತಾರ ಇದರಲ್ಲಿ ನಮ್ಮದೇ ಸಮುದಾಯದವರು ಇಬ್ಬರು ಹೋಗಿ ಎಷ್ಟೋ ಹಣಕ್ಕೆ ನಮ್ಮ ಸಂಸ್ಕಾರವನ್ನು ಅವರಿಗೆ ಮಾರಿದ್ದಾರೆ. ಎಲ್ಲ ಕಡೆ ನೇಮ ಕಟ್ಟುವಾಗ ಹೇಳ್ತಾರೆ, ನಿನಗೆ ಕಾಂತಾರ ಥರ ರಿಷಬ್ ಶೆಟ್ಟಿ ಥರ ಕಿರಿಚಲಿಕ್ಕೆ ಬಂದರೆ ಮಾತ್ರ ಕಟ್ಟು. ಈಗ ಅದೇ ಆಗೋದು ನಮಗೆ. ನನ್ನ ಹೆಸರು ಡಾಕ್ಟರ್ ರತಿ ಅಂತ, ಕೋಡಿಕಲ್ ನಿವಾಸಿ. ನಾನು ಅರ್ಥಶಾಸ್ತ್ರ ವಿಭಾಗದಲ್ಲಿ ಉಪನ್ಯಾಸಕ ವೃತ್ತಿಯನ್ನು ಮಾಡುತ್ತಿದ್ದು, ಪ್ರಸ್ತುತ ನಾನು ನಮ್ಮ ಭೂತಾರಾಧನಾ ಒಂದು ವಿಷಯದ ಬಗ್ಗೆ ಕಾಸರಗೋಡು ಮತ್ತು ನಮ್ಮ ಈ ತುಳುನಾಡು ಕರಾವಳಿ ಭಾಗದ ದೈವಗಳ ಕುರಿತಂಥ ಒಂದು ಸಂಶೋಧನೆಯಲ್ಲಿ ತೊಡಗಿಕೊಂಡಿರುತ್ತೇನೆ. ನಾನು ಇಂದು ಮುಖ್ಯವಾಗಿ ಒಂದು ವಿಷಯವನ್ನು ತಮ್ಮ ಮುಂದೆ ಇಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ದಿನಾಂಕ 1/2/2026 ನಮ್ಮ ಇಲ್ಲಿ ಬೋಳೂರಿನ ಜಾರಂದಯ ದೈವಸ್ಥಾನದಲ್ಲಿ ನಡೆದಂಥ ಒಂದು ನೇಮೋತ್ಸವ ಸಂದರ್ಭ. ಅಲ್ಲಿ ಮೂಲತಃ ನಾನು ಪಂಬದ ಸಮುದಾಯಕ್ಕೆ ಸೇರಿದವಳು. ಪಂಬದ ಸಮುದಾಯದವರು ಆ ವೃತ್ತಿಯನ್ನು ಮಾಡ್ತಾ ಬರಬೇಕು, ಅದೊಂದು ಕಟ್ಟುಪಾಡು ಅಂತ ಹೇಳಿ ನಡ್ಕೊಂಡು ಬಂದಿರುವಂಥದ್ದು. ಆದರೆ ಮೊನ್ನೆ ನಡೆದ ಒಂದು ವಿಷಯ ಏನಂತ ಹೇಳಿದರೆ, ಪ್ರಾರಂಭದಲ್ಲಿ ಸುಬ್ಬಣ್ಣ ಪಂಬದ ಅಂತ ಪದವಿನ ಅಂಗಡಿಯವರು ನಡ್ಕೊಂಡು ಮಾಡ್ತಾ ಬರ್ತಿದ್ರು. ಆಮೇಲೆ ಅದನ್ನೊಂದು 8 ವರ್ಷಗಳಾಗ ಭಾಸ್ಕರ ಪದವಿನ ಅಂಗಡಿ ಆ ಪಂಬದ ಮಾಡ್ಕೊಂಡು ಬರ್ತಿದ್ರು. ಆಮೇಲೆ ಕುಮಾರ ಮೊಯ್ಲೊಟ್ಟು ಅಂತೇಳಿ ಅವರೊಂದು 8 ವರ್ಷ ಅಲ್ಲಿ ಸೇವೆ ಸಲ್ಲಿಸಿದರು. ಅದರಲ್ಲಿ ಕಮಿಟಿಯವರಿಗೆ ಯಾವುದೋ ಒಂದು ರೀತಿಯಲ್ಲಿ ಸಮಾಧಾನ ಆಗದ ಕಾರಣ ಅವರು ಈ ಬಾರಿ ಇಲ್ಲಿ ಕೋಸ್ಟಲ್ ಲೈನ್ ಬಿಟ್ಟು ಆ ಕಡೆ, ನಾವು ಕೇರಳದಿಂದ ಒಂದು ದೈವ ನರ್ತಕರನ್ನು ಕರ್ತಾ ಇರ್ತೇವೆ ಅಂತೇಳಿ ಆ ಕಡೆಯಿಂದ ಒಂದು ಪಂಬದನನ್ನು ಕರೆತಂದು ಇಲ್ಲಿ ನೇಮಕ್ಕೆ ಕಟ್ಟಿಸಿದ್ದಾರೆ. ಅದು ಚಿಪ್ಪಾರು ಬಾಯಾರಿನ ಗಣೇಶ್ ಪಂಬದ ಅವರ ತಂದೆ ಮಾರು ಅಂತೇಳಿ ಈ ಹಿಂದೆ ಚಿಪ್ಪಾರಿನಲ್ಲಿ ದೈವಂಗಳು ಇದಕ್ಕೆ ಬಳೆ ಇಟ್ಟು ಸೇವೆ ಮಾಡಿದವರು. ಅವರನ್ನು ಇಲ್ಲಿ ತಂದು ನೇಮೋತ್ಸವಕ್ಕೆ ಕರೆದಿದ್ದಾರೆ. ಅವರು ಮತ್ತು ಗಣೇಶನ ಅಕ್ಕನ ಮಗ ಇಬ್ಬರು ಸೇರಿ ಜನ ಎಲ್ಲ ಅಲ್ಲಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಆದರೆ ಅಲ್ಲಿ ಏನಾಗಿದೆ ಅಂತ ಹೇಳಿದರೆ, ನಮಗೆ ಕೂಡ ಮತ್ತೆ ಅನಂತರ ಬಂದಂಥ ವಿಷಯ ಅಂತ ಹೇಳಿದರೆ, ಅಲ್ಲಿ ಬಂಟಕ್ಕೆ ಕಟ್ಟಿದಂತಹ ಹುಡುಗ ಅವನು ನಮ್ಮ ಸಮುದಾಯದವನಲ್ಲ, ಅವನು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವನು. ಅದು ನಮಗೆ ಗೊತ್ತಾದಾಗ ತುಂಬ ದಿವಸ ಆಗಿತ್ತು, ಅಂದರೆ ಒಂದು 2-3 ದಿವಸಗಳಾಗಿತ್ತು, ನಮಗೆ ಗೊತ್ತಿರಲಿಲ್ಲ. ಆದ ನಂತರ ನಾವು ಅದನ್ನು ನನಗೆ ಗಮನಕ್ಕೆ ಬಂತು. ಅದೇ ರೀತಿ ನಮ್ಮ ಸಮುದಾಯದಲ್ಲಿ ತುಂಬ ಜನ ಗಮನಕ್ಕೆ ಬಂದಿದೆ, ಆ ದಿವಸವೇ ಬಂದಿದೆ. ಆ ಹೆಚ್ಚಿನವರು ಅವನನ್ನು ಹೋಗಬೇಡ ಅಂತ ಸಹ ಹೇಳಿದ್ದಾರೆ. ಆದರೆ ಅವನು ರಾತ್ರಿ ತುಂಬ ಗಣೇಶ ಪಂಬದ ತುಂಬ ಒತ್ತಾಯ ಮಾಡಿದ ಕಾರಣ ರಾತ್ರಿ ಹೋಗಿ ನೇಮ ಕಟ್ಟಿದ್ದಾನೆ ಅಲ್ಲಿ. ಅದು ಯಾವ ರೀತಿ ಕಟ್ಟಿದ್ದಾನೆ ಅಂತ ಹೇಳಿದರೆ, ಆ ನೇಮ ಅವರಿಗೆ ಸರಿ ಬರಲಿಲ್ಲ. ಆಮೇಲೆ ಮರುದಿವಸ ಇವರಿಗೆ ಫೋನ್ ಮಾಡಿ ಹೇಳಿದ್ದಾರೆ, ಇನ್ನು ಮುಂದೆ ನೀವು ಬರುವುದು ಬೇಡ ಅಂತೇಳಿ ತಿಳಿಸಿದ್ದಾರೆ. ನನಗೆ ಇದು ವಿಷಯ ಗಮನಕ್ಕೆ ಬಂದ ಮೇಲೆ ನಾನು ಆಡಳಿತ ಕಮಿಟಿಯವರಿಗೆ ಫೋನ್ ಮಾಡಿ ಕೇಳಿದ್ದೇನೆ, ಹೀಗೆ ನಿಮ್ಮ ಇದರ ವಿಷಯ ಗೊತ್ತಿದೆ, ಇದರ ಬಗ್ಗೆ ಗೊತ್ತಿದೆ ಅಂತ ಕೇಳಿದ್ದಕ್ಕೆ ನಮಗೆ ಈ ವಿಷಯ ಗೊತ್ತಿಲ್ಲ ಅಂತ ಹೇಳಿದರು. ಪ್ರಾಮಾಣಿಕವಾಗಿ ಅವರಿಗೆ ಕಟ್ಟಿದವನು ಕ್ರಿಶ್ಚಿಯನ್ ಸಮುದಾಯದವನಂತ ಗೊತ್ತಿರಲಿಲ್ಲ. ಗಣೇಶ ಚಿಪ್ಪಾರ್ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಅವರ ಅಳಿಯ ಎಲ್ಲ ಜವಾಬ್ದಾರಿ ನೋಡ್ಕೊಂಡಿದ್ದಾನೆ. ಕಟ್ಟಿದವನು ಹುಡುಗ ಯಾರಂತ ಗೊತ್ತಿರಲಿಲ್ಲ. ಅವರು ಮತ್ತು ಅವನಿಗೆ ಕೇಳಿದ್ದಾರೆ, ಚಿಪ್ಪಾರ್ ಗಣೇಶನಿಗೆ ಫೋನ್ ಮಾಡಿ ಕೇಳಿದರೆ, ಹೀಗೆ ನೀವು ಬೇರೆ ಸಮುದಾಯದವರನ್ನು ಕಟ್ಟಿಸಿದೀಯಾ ಅಂತ ಹೇಳಿ. ಅದರ ನಂತರದಲ್ಲಿ 3-4 ದಿವಸ ನಾನೇ ಈ ನೇಮೋತ್ಸವ ಸಂದರ್ಭದಲ್ಲಿ ಇವನಿಗೆ ಈ ಅಜಲನ್ನು ತಪ್ಪಿಸಿದೆ ಅನ್ನೋ ಕಾರಣಕ್ಕೆ ನನಗೆ ಅಲ್ಲಿ ಮನೆ ಹತ್ರ ತುಂಬ ಜನರ ಎದುರುಗಡೆ ಅಲ್ಲಿ ತರವಾಡು ಮನೆಯಲ್ಲಿ ನೇಮ ಆಗ್ತಿತ್ತು. ಆ ಸಂದರ್ಭದಲ್ಲಿ 2-3 ದಿವಸ ನನಗೆ ಸರಿ ಬೈದಿದ್ದಾರೆ ಅವರು. ನನಗೆ ಮತ್ತೆ ಅಲ್ಲಿ ಹೇಳಿದರು, ಹೀಗೆ ನೀನೇನಾದರೂ ಅವನ ಅಜಲನ್ನು ತಪ್ಪಿಸಿ ಅಂತ ಕೇಳಿದ್ದಕ್ಕೆ ನಾನು ಆ ವಿಷಯಕ್ಕೆ ಹೋಗಲಿಲ್ಲ ಅಂತ ಹೇಳಿದೆ. 4 ದಿವಸದ ಮೇಲೆ ನಾನು ಗಣೇಶ ಚಿಪ್ಪರ್ ಅವರಿಗೆ ಫೋನ್ ಮಾಡಿ ಕೇಳಿದೆ, ನೀವು ಹೀಗೆ ನನಗೆ ಈ ವಿಚಾರವಾಗಿ ಬೈತಾ ಇದ್ದೀರಂತೆ, ಯಾವ ಕಾರಣಕ್ಕೆ ಅಂತ ಕೇಳಿದ್ದಕ್ಕೆ, ನಾನು ನಿನ್ನ ಹತ್ರ ಮಾತಾಡೋದಿಲ್ಲ, ನಾವು ಯಾರನ್ನು ಬೇಕಾದರೂ ನೇಮ ಕಟ್ಟಿಸ್ತೇವೆ, ಕೇಳಲಿಕ್ಕೆ ನೀವು ಯಾರು ಅಂತ ಹೇಳಿದರು. ಅದಕ್ಕೆ ಅಳಿಯನಿಗೆ ಮತ್ತೆ ನಾನು ಫೋನ್ ಮಾಡಿದೆ, ಹೀಗೆ ನೀವು ಯಾಕೆ ಸುಮ್ಮನೆ ನಮ್ಮ ವಿಷಯ ಕೇಳಿಕೊಂಡು ಈ ಥರದ್ದೆಲ್ಲ ಮಾಡ್ತಾಯಿದ್ದೀರಿ ಅಂತ ಕೇಳಿದ್ದಕ್ಕೆ, ನಾವು ಯಾರನ್ನು ಬೇಕಾದರೂ ಕಟ್ಟಿಸ್ತೇವೆ, ಅಂದರೆ ವಾದ್ಯದವರನ್ನು ಕಟ್ಟಿಸಾರಂತೆ, ಅವರು ಮಡಿವಾಳರನ್ನು ಕಟ್ಟಿಸಾರಂತೆ, ಯಾರನ್ನು ಬೇಕಾದರೂ ಕಟ್ಟಿಸ್ತೇವೆ, ನಿಮಗೆ ನಿಲ್ಲಿಸಲಿಕ್ಕೆ ಆಗ್ತದ ಅಂತ ಒಂದು ವಿಷಯ. ಇನ್ನೊಂದಂತ ಹೇಳಿದರೆ, ನನಗೆ ಕೇಳಿದರು ಕೊನೆಗೆ, ನೀವು ಹೆಣ್ಣೆಂಗ್ಸಲ್ಲ, ನೀವು ಬಂದು ಮುಖಕ್ಕೆ ಅರ್ಧಲ ಹಚ್ಚಿ ಅಲ್ಲಿ ನೇಮ ಕಟ್ತೀರಾ ಅಂತ ನನ್ನ ಹತ್ರ ಕೇಳಿದರು. ಸೊ ಇಷ್ಟರ ಮಟ್ಟಿಗೆ ಅತಿರೇಕಕ್ಕೆ ಇದು ಹೋಯಿತು. ನನಗೆ ತುಂಬ ಬೇಜಾರಾಯಿತು. ಇದನ್ನು ನನ್ನ ಸಂಬಂಧಪಟ್ಟವರ ಜಾತಿ ಬಂಧುವರೆಲ್ಲ ನಾನು ಹೇಳಿದೆ. ಯಾರು ಸಹ ಗಣೇಶ ಪಂಬದರ ವಿರುದ್ಧ ಮಾತಾಡಲಿಕ್ಕೆ ರೆಡಿ ಇಲ್ಲ. ಒಂದೆಲ್ಲರಿಗೂ ಅವರ ಹೊಟ್ಟೆಪಾಡಿನ ವಿಷಯ. ಇನ್ನೊಂದಂತ ಹೇಳಿದರೆ, ಕಾಲಕ್ರಮದಲ್ಲಿ ಇದು ನಮ್ಮ ಬುಡಕ್ಕೂ ಸಹ ಬರ್ಬೋದು ಅನ್ನೋದೊಂದು ವಿಷಯ. ಮತ್ತು 3ನೇದಾಗಿ, ಇದು ಬರೀ ಒಂದು ದೈವನರ್ತಕನ ಸಮುದಾಯಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ. ಅಲ್ಲಿ ಗುತ್ತುಬರಿಕೆಯವರಿದ್ದಾರೆ, 16 ವರ್ಗದವರಿದ್ದಾರೆ, ಎಲ್ಲರಿದ್ದಾರೆ. ಎಲ್ಲರ ಜವಾಬ್ದಾರಿ ಇದು. ನಾನು ಹೆಚ್ಚಿನವರ ಗಮನಕ್ಕೆ ತಂದಿದ್ದೇನೆ. ಈಗ ನಾನು ಉದ್ಯಾವರ ಕಾಂತ ಅವರ ಸೊಸೆ, ಅವರ ಮಗನ ಹೆಂಡತಿ ನಾನು. ನಮ್ಮ ಮಾವ ಉದ್ಯಾವರ ಅರಸು ಮಂಜೇಶ್ವರ ಕ್ಷೇತ್ರದಲ್ಲಿ 45-46 ವರ್ಷ ಸೇವೆ ಮಾಡಿದವರು. ಸೊ ಆ ನಿಟ್ಟಿನಲ್ಲಿ ನಾವು ಇಷ್ಟರವರೆಗೆ ಈಗಲೂ ನನ್ನ ಯಜಮಾನರು ಕೂಡ ಸಹ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಆದರೆ ನಾವು ಎಲ್ಲಿ ಕೂಡ ಅದನ್ನು ಶಿಸ್ತು ಎಲ್ಲಿ ಉಲ್ಲಂಘನೆ ಆಗ್ತದೆ ಅದರ ಬಗ್ಗೆ ನಾವು ಪ್ರಶ್ನೆ ಎತ್ತಿದಾಗ ನಮ್ಮನ್ನು ಬಾಯಿ ಮುಚ್ಚಿಸ್ತಾರೆ. ಹಾಗಾಗಿ ನಾನು ಬೇರೆಯವರ ಸಹಾಯ ಪಡ್ಕೊಂಡು ಇದನ್ನು ಹೇಗಾದರೂ ಮಾಡಿ ಒಂದು ಪ್ರಶ್ನಿಸಿ ಜನರಿಗೆ ತಿಳಿಸಿ ಅಂತ ಕೇಳಿದರೆ, ಇಲ್ಲ ಇದನ್ನು ಹೀಗೆ ಮುಚ್ಚಿಬಿಡಿ, ಬೇಡ, ಇದು ನಿಮ್ಮ ಮರ್ಯಾದೆ ಪ್ರಶ್ನೆ ಅಂತ ಹೇಳಿದರು.
ನನಗೆ ಹಲವಾರು ಗುತ್ತುವರಿಕೆಯವರು ಫೋನ್ ಮಾಡಿದರು, ಶೆಟ್ರುಗಳು ಫೋನ್ ಮಾಡಿ ಹೇಳಿದರು, ಇದನ್ನು ಬಿಟ್ಟು ಬಿಡಿ, ನಿಮ್ಮದೇ ಸಮುದಾಯದವರಲ್ಲ, ನಿಮ್ಮದು ಸಣ್ಣ ಸಮುದಾಯ, ಇದು ಈ ಥರ ತಪ್ಪಾದರೆ ನೀವು ಹೇಳಬಾರ್ದು ಅಂತ ಹೇಳಿ ನನ್ನ ಹತ್ರ ಬಾಯಿ ಮುಚ್ಚಿಸಲಿಕ್ಕೆ ಹೋದರು. ಗಣೇಶ್ ಮೊಹಮ್ಮದರಿಗೆ ಸಪೋರ್ಟ್ ಆಗಿ ನಿಂತರು. ಇದು ನನಗೆ ತುಂಬ ಬೇಜಾರಾಗಿದೆ. ಹಾಗಾಗಿ ನಾನು ನಮ್ಮ ಸಮಾಜದವ್ರ ಹತ್ರ ಹೇಳಿದೆ, ಬೇರೆ ಸಮಾಜದ ಹತ್ರ ಹೇಳಿದೆ, ನಲಿಕೆ ಸಮುದಾಯದ ಹತ್ರ ಹೇಳಿದೆ. ಇವರು ಎಷ್ಟು ಮಟ್ಟಿಗೆ ಅಂತ ಹೇಳಿದರೆ, ನಮಗೆ ಪಂಬದ ಸಮುದಾಯವರು ನಿರ್ದಿಷ್ಟ ದೈವಕ್ಕೆ ಕಟ್ಟಬೇಕಂತ ಉಂಟು. ಆದರೆ ಈತ ಕೊರತೆಗೆ ಕಟ್ತಾನೆ, ಕೊರಗಜ್ಜನಿಗೆ ಕಟ್ತಾನೆ, ಎಲ್ಲ ಕಡೆ ಕಟ್ತಾನೆ. ಒಂದು ವಿಷಯ. ಇನ್ನೊಂದಂತ ಹೇಳಿದರೆ, ನಮಗೆ ಪೆಟ್ಟಾದರೆ, ಆಪರೇಷನ್ ಆದರೆ, ಅಥವಾ ಯಾವುದಾದ್ರೂ ರೀತಿಯಲ್ಲಿ ಸರ್ಜರಿ ಆದರೆ, ಅಥವಾ ನಾವೇನಾದರೂ ಯಾರಾದರೂ ನಮಗೆ ಹೊಡೆದ್ರೆ ನಾವು ಭೂತ ಕಟ್ಟುವ ಹಾಗಿಲ್ಲ. ಅದು ಬಿಟ್ಟು ಇವರೊಂದು ಸಿರಿಮುಡಿ ಏರಿ ನೇಮ ಕಟ್ಟುವವರು, ಅದು ಕಟ್ಟಲಿಕ್ಕೆ ಇಲ್ಲ. ಆದರೆ ಈ ಮನುಷ್ಯನಿಗೆ ಸರ್ಜರಿ ಆದರೂ ನೇಮ ಕಟ್ತಾ ಇದ್ದಾರೆ, ಅದು ಕಟ್ಟಲಿಕ್ಕೇ ಇಲ್ಲ, ಅದು ಅಪರಾಧ, ನಾವು ಕಟ್ಟಲಬಾರ್ದು. ಅಂಥದ್ರಲ್ಲಿ ಇದೆಲ್ಲ ಇದ್ದು ಸಹ ಈ ಥರ ಒಂದು ನರ್ತನ ಸಮುದಾಯದವರಿಂದಲೇ ಆದಂಥ ಇದು ಅನ್ಯಾಯ. ಆದರೆ ನಾನು ಪಾಪ ಬೇರೆ ನಮ್ಮ ನರ್ತನ ಸಮುದಾಯ ದೂರುವುದಿಲ್ಲ. ಯಾಕಂತ ಹೇಳಿದರೆ, ಒಬ್ಬರಿಬ್ಬರು ಮಾಡಿದ ತಪ್ಪಿಗೆ ಎಲ್ಲ ನಮ್ಮ ನರ್ತನ ಸಮುದಾಯ ಇದು ಬಲಿಯಾಗ್ತದೆ. ಅದಕ್ಕೋಸ್ಕರ ನಮ್ಮ ಸಮುದಾಯದ ಇವತ್ತು ನಾನೇ ಈ ಪ್ರಶ್ನೆಯನ್ನು ಸಮಾಜದ ಮುಂದೆ ಇಡ್ತಾ ಇದ್ದೇನೆ. ಇದಕ್ಕೆ ಏನು ಉತ್ತರ, ಏನು ಪರಿಹಾರ ಕೊಡ್ತಾ ಇದ್ದೀರಾ ಅಂತ ಹೇಳಿ. ನನ್ನಿಂದ ಇದು ಆಗಲಿಲ್ಲ, ನಾನು ಇಷ್ಟು ಮಾತ್ರ ಮಾಡಬಲ್ಲೆ, ಇದನ್ನು ಸಮಾಜಕ್ಕೆ ಇಡಬಲ್ಲೆ ಅಷ್ಟೇ. ಸಮಾಜದ ಮುಂದೆ ನಾನು ಇಟ್ಟಿದ್ದೇನೆ ಅದನ್ನು ಅಷ್ಟೇ. ಯಾಕಂತ ಹೇಳಿದರೆ, ನನಗೆ ವೈಯಕ್ತಿಕವಾಗಿ ಗಣೇಶ್ ಮೊಹಮ್ಮದರವರು ಏನು ಮಾತಾಡಿದರೆ ಅದರ ಬಗ್ಗೆ ನಾನು ಕಾನೂನು ಕ್ರಮ ಕೈಗೊಳ್ತೇನೆ. ಆದರೆ ಇದು ನಮಗೆ ಮಾತ್ರ ಸಂಬಂಧಪಟ್ಟ ವಿಷಯ ಅಲ್ಲ. ನರ್ತನ ಅನ್ನೋದು, ಒಂದು ನೇಮ ಅನ್ನೋದು ಬರೀ ನರ್ತಕರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಹಲವಾರು ಬಾರಿ ಇದು ದೌರ್ಜನ್ಯಗಳು ನಡೀತಾ ಉಂಟು. ಒಬ್ಬರಿಬ್ಬರು ಮಾತಾಡ್ತಾರೆ, ಬಿಡ್ತಾರೆ. ಇದರ ಬಗ್ಗೆ ಹೋರಾಟ ಮಾಡಿದವ್ರ ಹತ್ರ ಸಹ ನಾನು ಹೇಳಿದೆ. ಆದರೆ ಅವರು ಹೇಳಿದ್ದು ಬೇರೆ, ಅವರು ಉತ್ತರ ಕೊಟ್ಟದ್ದು ಬೇರೆ. ನಾನು ಎಲ್ಲರನ್ನು ಇಷ್ಟು ದಿವಸಗಳವರೆಗೆ ಎಲ್ಲರ ಹತ್ರ ಹೋಗಿ ಮಾತಾಡಿ ಅದಕ್ಕೆ ಏನು ಉತ್ತರ ನನಗೆ ಸಿಗದೇ ಇದ್ದಾಗ, ಎಲ್ಲ ಶೂನ್ಯ ಅಂತಾದಾಗ ಮಾತ್ರ ನಾನು ನಿಮ್ಮ ಮುಂದೆ ಬಂದು ಇಲ್ಲಿ ಕೂತಿದ್ದೇನೆ, ಜನರಿಗೆ ತಿಳಿಸಿದನು ಅಂತ ಹೇಳಿದ್ದೇನೆ. ಇನ್ನು ಮುಂದೆ ಇಂಥ ಅವಾಂತರಗಳು ಆಗಬಾರ್ದು, ಮುಂದೆಯೂ ಆಗ್ಬೋದು ತುಂಬ. ಅದಕ್ಕೋಸ್ಕರ ಇದನ್ನೊಂದು ನಿಲ್ಲಿಸಬೇಕಂತ ನನ್ನ ಪ್ರಾರ್ಥನೆ ನಿಮ್ಮ ಮುಖಾಂತರ. ಕಟ್ಟಿದ್ದಾರೆ, ಕರ್ನಾಟಕದಲ್ಲಿ ತುಂಬ ಕಡೆ ಕಟ್ಟಿದ್ದಾರೆ. ಬೋಳೂರು ಜಾರಂದ ದೇವಸ್ಥಾನದಲ್ಲಿ ಮಾತ್ರ ಫಸ್ಟ್. ಅವನ ಈ ಬೇರೆ ಕಡೆ ಕಟ್ಟಿದ್ದಾನೆ, ಆದರೆ ನಮ್ಮ ಗಮನಕ್ಕೆ ಬಂದಿಲ್ಲ. ಮಂಗಳೂರು ಸಿಟಿಯಲ್ಲಿ ಕಟ್ಟಿದ್ದು ಮಾತ್ರ ನಮ್ಮ ಗಮನಕ್ಕೆ ಬಂದಿದೆ. ಅವರು ಕ್ರಿಶ್ಚಿಯನ್ ಧರ್ಮದ ಪ್ರಕಾರವೇ ಜೀವಿಸ್ತಾ ಇದ್ದಾರೆ. ತಾಯಿ ಕ್ರಿಶ್ಚಿಯನ್ ಅವರದ್ದು, ಚರ್ಚಿ. ತಂದೆ ನಮ್ಮ ಜಾತಿ, ನಮಗೆ ಅದು ಬರುವುದಿಲ್ಲ. ನಮಗೆ ಅದು ಕಟ್ಟು ಬರುತ್ತೆ. ನಮಗೆ ಒಂದು, ನಾವೀಗ ಪಂಬದ ಜಾತಿ ಅಂತ ಹೇಳಿದ್ರೆ, ನಾನೀಗ ಗಂಡಸಾಗಿದ್ದು, ನನಗೆ ಒಂದು ಹೆಣ್ಣು ಹುಡುಗಿ ಬೇರೆ ಜಾತಿದು ಮದುವೆ ಆದರೆ ಅವರ ಮಕ್ಕಳಿಗೆ ಕಟ್ಟಲಿಕ್ಕೆ ಬರುವುದಿಲ್ಲ. ಇದು ಸಂಪ್ರದಾಯ ನಮ್ಮದು. ನಮಗೆ ಅದು ಬರುವುದೇ ಇಲ್ಲ. ನಮಗೆ ಮಕ್ಕಳ ಕಟ್ಟಲ್ಲ, ನಮಗೆ ಅಳಿಯ ಕಟ್ಟು. ನಮಗೆ ಮಕ್ಕಳ ಕಟ್ಟ ಪ್ರಕಾರ ಹೋಗುವುದಲ್ಲ. ಹೌದೌದೌದು. ಇಲ್ಲ, ಅವರು ಚಿಕ್ಕ ಮಕ್ಕಳು ಅಲ್ಲ, ಇನ್ನು ಮುಂದೆ ಅವರು ಸಹ ಬರ್ಬೋದು. ಅದು ಸರಿಯಲ್ಲ. ಅದು ಯಾಕಂತ ಹೇಳಿದರೆ, ಅದೊಂದು ಜಾತಿ ಸಮುದಾಯಕ್ಕೆ ನಿರ್ದಿಷ್ಟವಾಗಿ ಅದು ಹೇಗೆ ಅವರಿಗೆ ದೈವ ಬರ್ತದೆ, ನಮ್ಮದು ಅದು ಪ್ರಶ್ನೆ. ಅದು ಯಾವ ರೀತಿಯಾಗಿ ಅವರಿಗೆ ದೈವ ಪ್ರವೇಶ ಆಗ್ತದೆ, ಅವರು ಹೇಗೆ ಕುಣಿದಿದ್ದಾರೆ ನೋಡಿ, ಅಲ್ಲಿ ವಿಡಿಯೋದಲ್ಲಿ ನೋಡಿದ್ದಾರೆ, ಎಷ್ಟು ದರ್ಶನ ಬಂದಿದೆ, ಅದು ಎಲ್ಲಿಂದ ಹೇಗೆ, ನಮಗೆ ಅದು ಪ್ರಶ್ನೆ. ಅದಕ್ಕೊಂದು ಬದ್ಧತೆ ಇಲ್ಲ. ಈಗ ನಮಗೊಂದು ಪ್ರತಿಯೊಂದು ಕಸುಬರು ನಮಗೆ ಒಂದು ನೇಮೋತ್ಸವ ಅಂತ ಹೇಳುವಾಗ ಅಲ್ಲಿ ನಮಗೊಂದು ಬದ್ಧತೆಯಲ್ಲಿ ಕೊಡ್ತಾರೆ. ಒಬ್ಬರಿಂದ ಒಬ್ಬರಿಗೆ ಹಸ್ತಾಂತರ ಮಾಡ್ತಾರೆ. ಒಂದು ಮಾಗಣೆ ಅಂತ ಹೇಳುವಾಗ, ಅಲ್ಲಿ ದೈವಸ್ಥಾನ ಅಂತ ಹೇಳುವಾಗ ಹಸ್ತಾಂತರ ಮಾಡ್ತಾರೆ. ಇದೇನಿಲ್ಲ, ಹೇಗೆ ಬಂತದು ವಿಷಯ? ಹೇಳ್ತಾರೆ 16 ಕಟ್ಟು ಸೀರೆ ಆಗ. ಯಾವುದು? ಹೌದು, ಸರಿ, ಹೌದು. ಇಲ್ಲ, ಅದು ಅವರು ಮಾತಾಡಬೇಕು. ಇದು ನನ್ನ ಸಮಸ್ಯೆ ಆದದ್ದು, ನನ್ನ ಸಮುದಾಯ ಸಮಸ್ಯೆ ಆದ್ದರಿಂದ ನಾನು ಬಂದು ಮಾತಾಡ್ತಿದ್ದೇನೆ. ಅವರವರ ಸಮುದಾಯಕ್ಕಾದರೆ ಅವರವ್ರು ಮುಚ್ಚಿಡುವ ಬದಲು ಮಾತಾಡಬೇಕು ಅವರು. ನಮ್ಮದು ಇದು ಪ್ರಮುಖ. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ಈಗ ಒಂದು ದೈವ ನರ್ತಕನಿಂದ ಎಲ್ಲರಿಗೆ ಹೇಳುವುದಿಲ್ಲ ನಾನು, ಒಂದು ದೈವ ನರ್ತಕನಿಂದ ಮಾಗಣಿ 2 ಆಗ್ತಾ ಇದೆ. ಎಷ್ಟು ಕಡೆ ಆಗಿದೆ. ಉದಾಹರಣೆಗೆ ಮಲಾರಿನಲ್ಲಿ 2 ಕಡೆ ಆಗಿದೆ, 2 ಮಾಗಣಿ 2 ಆಗಿದೆ. ಒಬ್ಬ ದೈವ ನರ್ತಕನಿಂದಾಗಿ ನೇಮೋತ್ಸವ ನಿಂತು ಹೋಗಿದೆ, ಮಾಗಣೆಯಲ್ಲಿ ದೈವಸ್ಥಾನ ಬಂದಾಗಿದೆ, ಮುಚ್ಚಳ ಬಿದ್ದಿದೆ, ಅದಕ್ಕೆ ಬಾಗಿಲು ಬಿದ್ದಿದೆ. ಅದಕ್ಕೆ ಕೇವಲ ಒಂದು ದೈವ ನರ್ತಕ. ಅವನಿಗೆ ಸಪೋರ್ಟ್ ಮಾಡುವವರು ಯಾರು? ಕೆಲವೊಂದು ಎಲ್ಲರಲ್ಲ, ಕೆಲವೊಂದು ಗುತ್ತುವರಿಕೆಯವರು ಸಪೋರ್ಟ್ ಮಾಡ್ತಾರೆ. ಯಾಕೆ? ಸ್ವಂತ ಹಿತಾಸಕ್ತಿಗೋಸ್ಕರ. ಇದು ಯಾವಾಗ ನಿಲ್ತದೆ? ಎಷ್ಟು ಕಲಹಗಳು, ಎಷ್ಟು ಗಲಾಟೆಗಳು. ಒಂದು ಕಡೆ ನೇಮ ಆಗ್ತದೆ, ಇನ್ನೊಂದು ಕಡೆ ನೇಮೋತ್ಸವ ಆಗುವುದಿಲ್ಲ. ಒಂದು ಊರಿದ್ದದ್ದು 2 ವಿಭಾಗಗಳಾಗಿರುವಂಥದ್ದು, ಅಲ್ಲಿ ವೈಮನಸ್ಸು ಹುಟ್ಟುವಂಥದ್ದು. ಇದು ಆ್ಯಕ್ಚುಲಿ ಇದೊಂದು ಮಾಗಣೆ ನೇಮೋತ್ಸವ ಅಂತ ಹೇಳುವಂಥದ್ದು ಎಲ್ಲರನ್ನು ಕೂಡಿ ಮಾಡುವಂಥದ್ದು. ಆದರೆ ಅದೀಗ ಆಗ್ತಾ ಇಲ್ಲ. ಯಾಕೆ ಇದು ಈ ಥರ ಪ್ರಶ್ನೆಗಳಾಗ್ತಾ ಇರುವಂಥದ್ದು? ಯಾಕೆ? ನನಗೆ ಸಂಬಂಧಪಟ್ಟ ನಾನು ಎಷ್ಟು ಮಂದಿ ಅದರ ದೂರು ಕೊಟ್ಟಾಗ ಸಹ ಯಾರು ಅದಕ್ಕೆ ಇದು ಸಪೋರ್ಟ್ ಮಾಡಲೇ ಇಲ್ಲ. ಬೇಡ, ಇದನ್ನು ಅಲ್ಲೇ ಬಿಟ್ಟಾಕಿ ಅಂತ ಹೇಳಿದ್ದಾರೆ ನನಗೆ ತುಂಬ ಮಂದಿ.
ಹೌದು, ತುಂಬ ಜನರ ಹತ್ರ ಹೇಳಿದೆ ನಾನು. ಅವರು ಹೇಳಿದೊಂದೇ, ನನಗೆ ಇವತ್ತು ಬೆಳಿಗ್ಗೆ ಸಹ ನಾನು ಒಬ್ಬರ ಹತ್ರ ಮಾತಾಡುವಾಗ ಹೊರಗೆ ಹೇಳಿದ್ದು, ನೀನು ಹೋಗೋ ದಾರಿ ಸರಿ ಇದೆ, ಆದರೆ ಸ್ವಲ್ಪ ಜಾಗ್ರತೆ ಮಾಡು ಅಂತ ಹೇಳಿದ್ರು ನನಗೆ. ಇದು ಸರಿ ನೀನು ಹೋಗುವಂಥದ್ದು, ನಮಗೆ ಅದು ಬರುವ ಧೈರ್ಯ ಇಲ್ಲ ಹೇಳಿದರು. ಹಾಗಾಗಿ ನಾವು ನಮ್ಮಲ್ಲಿ ಕಲಿತವರು ತುಂಬ ಮಂದಿ ಕಡಿಮೆ, ನಮ್ಮಲ್ಲಿ ಯಾರು ವಿದ್ಯಾಭ್ಯಾಸ ಅಂತ ಮುಂದೆ ಹೋಗೋದೇ ಇಲ್ಲ. ಯಾಕಂತ ಹೇಳಿದರೆ ಒಂದು 7-8 ಕ್ಲಾಸಿಗೆ ಆಗುವಾಗಲೇ ಅವರು ನೇಮಕ್ಕೆ ಕಟ್ಟಲಿಕ್ಕೆ ಹೋಗ್ತಾರೆ, ನಿದ್ರೆ ಅದು ಇದಂತ ಹೇಳಿ ಮತ್ತೆ ಕ್ಲಾಸಲ್ಲಿ ಅವರು ಸರಿಯಾಗಿ ಅದನ್ನು ಫಾಲೋ ಮಾಡದಿದ್ದಾಗ ವಿದ್ಯಾಭ್ಯಾಸ ಅವರ ಮಟ್ಟಕ್ಕಾಗುತ್ತೆ, ಅದು ವಿಷಯ ಇಲ್ಲ. ಹಾಗಾಗಿ ಇಂಥ ವಿಷಯಗಳನ್ನು ಕೆಲವೊಂದು ಕಡೆ ಆದರೂ ನಾವು ಹೇಳದೇ ಇದ್ದರೆ ನಮ್ಮ ಮುಂದಿನ ತಲೆಮಾರಿಗೆ ಸಂಸ್ಕಾರ ಅನ್ನೋದು ಇದು ಉಳಿಯುವುದಿಲ್ಲ, ನಮಗೆ ಕಸುಬು ಅನ್ನೋದು ನಮಗೆ ಉಳಿಯುವುದಿಲ್ಲ. ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಕಾಂತಾರ ಇದರಲ್ಲಿ ನಮ್ಮದೇ ಸಮುದಾಯದವರು ಇಬ್ಬರು ಹೋಗಿ ಎಷ್ಟೋ ಹಣಕ್ಕೆ ನಮ್ಮ ಸಂಸ್ಕಾರವನ್ನು ಅವರಿಗೆ ಮಾರಿದ್ದಾರೆ. ಎಲ್ಲ ಕಡೆ ನೇಮ ಕಟ್ಟುವಾಗ ಹೇಳ್ತಾರೆ, ನಿನಗೆ ಕಾಂತಾರ ಥರ ರಿಷಬ್ ಶೆಟ್ಟಿ ಥರ ಕಿರಿಚಲಿಕ್ಕೆ ಬಂದರೆ ಮಾತ್ರ ಕಟ್ಟು. ಈಗ ಅದೇ ಆಗೋದು ನಮಗೆ, ಅಷ್ಟು ಬೊಬ್ಬಿಡಲಿಕ್ಕೆ ಬರ್ತದೆ ನಿನಗೆ ಅಂತ ಕೇಳ್ತಾರೆ. ಇದು ನಮ್ಮದು ವಿಪರ್ಯಾಸ. ಅವನು ಕುಣಿದಾಗೆ ಕುಣಿಬೇಕು, ನಾಳೆ ಮುಂದಕ್ಕೆ ಅದು ಏನಾಗುತ್ತೆ, ಅದು ಮೂಲ ಸ್ಥಿತಿ ಏನುಂಟು ಅದನ್ನು ಮರೆಮಾಚಿ ನಾಳೆ ಒಂದು ಫಿಲ್ಮಲ್ಲಿ ಅಥವಾ ಒಂದು ಪುಸ್ತಕದಲ್ಲಿ, ಕೆಲವು ಪುಸ್ತಕದಲ್ಲಿ ತಪ್ಪು ಬರೆದಿದ್ದಾರೆ, ನಾವು ಮಾತಾಡಿದರೆ ಏನು ಮಾಡ್ತೀರಿ, ಕೇಸ್ ಹಾಕ್ತೀರಾ, ಹಾಕಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮಲ್ಲಿ ಏನು ಕಟ್ಟುಪಾಡು ಅಂತ ಹೇಳಿದರೆ, ಈಗ ನಲಿಗೆ ಸಮುದಾಯದಾದರೂ ಭಾರಿ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಕಟ್ಟುಪಾಡುಗಳು ಬಿಟ್ಟು ಹೋಗಬಾರ್ದು, ಅವರ ಸಮುದಾಯವನ್ನು ಬಿಟ್ಟು ಹೊರಗೆ ಹೋಗುವುದಿಲ್ಲ. ಆದಷ್ಟು ಅವರ ಸಮುದಾಯದ ಒಳಗಡೆ, ಈಗ ಪರವ ಸಮುದಾಯ ಆಗಲಿ ನಲಿಕೆ ಸಮುದಾಯ ಆಗಲಿ, ನಮ್ಮ ಪಂಬದ ಸಮುದಾಯದವರು ಮಾತ್ರ ಹೆಚ್ಚು ಜನರು ಏನು ಮಾಡ್ತಾ ಇದ್ದಾರೆ ಅಂದರೆ ಹೊರಗಡೆಯಿಂದ ಹೆಣ್ಣನ್ನು ತರುವುದು, ಹೊರಗಡೆ ಮದುವೆ ಆಗಿ ಹೋಗೋದು ಮಾಡ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಜೀನ್ಸ್ಗೆ ಸಂಬಂಧಪಟ್ಟಾಗಿ ಸಮಸ್ಯೆಗಳು ಬರ್ತದೆ. ಸಮಸ್ಯೆ ಏನಲ್ಲ, ಕಟ್ಬೋದು, ಯಾರು ಸಹ ಕಟ್ಬೋದು. ಅದು ಎಷ್ಟು ಮಟ್ಟಿಗೆ ವಸ್ತುನಿಷ್ಠವಾಗಿದೆ ಆ ಸೇವೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಬರ್ತದೆ. ಅದು ಯಾರು ಕಟ್ಬೋದು, ಅದಕ್ಕೊಂದು ನಿಷ್ಠತೆ ಅನ್ನೋದು ಬೇಕಲ್ಲ, ಅದೆಷ್ಟು ನಿಲ್ತದೆ, ಅದು ನಮ್ಮದೇ ಪ್ರಶ್ನೆ. ಅಷ್ಟು ತಲೆಮಾರವರೆಗೆ ನಾವು ಕಾಯಬೇಕು, ಆವಾಗ ವ್ಯವಸ್ಥೆ ಏನಾಗ್ಬೋದು. ನಾವು ಬರಬಾರ್ದು ಅಂತ ಹೇಳುವುದಿಲ್ಲ, ಬೇಡ ಅಂತ ಸಹ ಹೇಳುವುದಿಲ್ಲ, ಅದು ತಪ್ಪು ಅಂತ ನಾವು ಈಗ ಹೇಳ್ತೇವೆ. ಯಾಕಂತ ಹೇಳಿದರೆ, ನಾನು ಉದಾಹರಣೆಗೆ ಹೇಳುವುದಾದರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮಾವನವರು ಏನು ಮಾಡಿದ್ದಾರೆ, ಆ ಚಾಕರಿ ಏನು ಮಾಡಿದ್ದಾರೆ, ಅದನ್ನು ನಮ್ಮ ತಲೆಮಾರು ಮುಂದುವರಿಸಿಕೊಂಡು ಹೋಗಬೇಕು. ಹೋಗದೇ ಇದ್ದಾಗ ಅದು ಬೇರೆ ಬೇರೆ ಕಡೆ ವ್ಯಕ್ತ ಆಗ್ತದೆ. ನಮಗೆ ಆಗಿದೆ, ನಮಗೆ ಪಾಠ ಮಾಡುವಾಗ ಅದು ವ್ಯಕ್ತ ಆಗಿದೆ. ಅದನ್ನು ನಾವು ಸೈಕಾಲಜಿ ಪ್ರಾಬ್ಲಮ್ ಅಂತ ಹೇಳಿಕೊಂಡು ಮದ್ದಿಗೆ ಹೋದಾಗ ಅದಲ್ಲ ಅಂತಾಗಿ ಮತ್ತೆ ಈಗ ಅಲ್ಲಿ ಒಂದು ರಜೆ ಮಾಡಿಕೊಂಡು ಅದ್ರ ಬಂದು ವರ್ಷದಲ್ಲಿ 3-4 ಸೇವೆ ನಾವು ಮಾಡ್ತಾ ಇದ್ದೇವೆ. ಯಾಕೆ ಆ ಆವೇಶ ಅನ್ನೋದು ಅದು ಹೊರಗಡೆ ಬರಲೇಬೇಕು. ಅದು ಯಾವ ಸಮುದಾಯಕ್ಕೆ ಹೇಗೆ ಅಂತ ಹೇಳಿ ಕಟ್ಟುವಲ್ಲಿ ಹಿಂದೆ ಯಾಕೆ ಮಾಡಿದ್ದಾರೆ, ಅದನ್ನು ಫಾಲೋ ಮಾಡಿಕೊಂಡು ಹೋಗಬೇಕಲ್ಲ ನಾವು. ಅದನ್ನೆಲ್ಲ ಮೀರಿ ಬದುಕುತ್ತಿದ್ರೆ ಸಮಾಜ ಅನ್ನೋದೊಂದು ಯಾಕಿರುತ್ತೆ.